ಕುಮಟಾ ತಾಲೂಕಿನ ಮಣಕಿ ಹರ್ಕಡೆ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಹಿಂಭಾಗದಲ್ಲಿರುವ ಗುಡ್ಡ ಕುಸಿಯುವ ಹಂತದಲ್ಲಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆತಂಕದ ವಾತಾವರಣದಲ್ಲೇ ಶಾಲಾ ಚಟುವಟಿಕೆ ನಡೆಸುತ್ತಿರುವುದು ಗಂಭೀರ ಕಳವಳಕ್ಕೆ ಕಾರಣವಾಗಿದೆ ಎಂದು ರೋಟರಿ ಕ್ಲಬ್ನ ಕುಮಟಾ ಅಧ್ಯಕ್ಷರಾದ ಸಿಎ ವಿನಾಯಕ್ ಹೆಗಡೆ ತಿಳಿಸಿದರು. ಶಾಲಾ ಮುಖ್ಯೋಧ್ಯಾಪಕಿ ನಾಗಕುಮಾರಿ ಭಟ್ ಅವರ ಮನವಿಯ ಮೇರೆಗೆ ಶಾಲೆಗೆ ರೋಟರಿಯಿಂದ ವಾಟರ್ ಫಿಲ್ಟರ್ ವಿತರಿಸುವ ಸಂದರ್ಭದಲ್ಲಿ ಶಾಲಾ ಪರಿಸರವನ್ನು ವೀಕ್ಷಿಸಿದ್ದ ಅವರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಯಾವುದೇ ರೀತಿಯ ಅಪಾಯ ಎದುರಾಗದಂತೆ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರೋಟರಿ ಬಳಗದ ಗುರುರಾಜ್ ಶೆಟ್ಟಿ, ಎನ್ಆರ್ ಗಜು, ರಾಮದಾಸ್ ಗುನ್ಗಿ, ಗಣೇಶ್ ನಾಯ್ಕ್, ಗುರುಪ್ರಸಾದ್ ಕಾಮತ್ ಹಾಗೂ ಮಂಜುನಾಥ್ ಅಂಬಿಗ ಅವರು ಶಾಲಾಭಿವೃದ್ಧಿ ಸಮಿತಿ ಪದಾಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ನಡೆಸಿ ಮುಖ್ಯೋಧ್ಯಾಪಕಿಯೊಂದಿಗೆ ಚರ್ಚಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯೋಧ್ಯಾಪಕಿ ನಾಗಕುಮಾರಿ ಭಟ್, ಗುಡ್ಡ ಕುಸಿತದ ಆತಂಕದ ಬಗ್ಗೆ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಈಗಾಗಲೇ ವಿಷಯವನ್ನ ತಂದಿರುವುದಾಗಿ ತಿಳಿಸಿದರು. ಈ ಬಗ್ಗೆ ಎನ್ಆರ್ ಗಜು ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯ್ಕ್ ಅವರನ್ನ ಸಂಪರ್ಕಿಸಿದಾಗ ತಾವು ಈಗಾಗಲೇ ತಹಶೀಲ್ದಾರ್ ಕುಮಟಾ, ತಾಲೂಕು ಪಂಚಾಯತ್ ಕುಮಟಾ ಮತ್ತು ಗ್ರಾಮ ಪಂಚಾಯತ್ ದಿವಗಿಯವರಿಗೆ ಪತ್ರ ಬರೆದು ಗಮನಕ್ಕೆ ತಂದಿರುವುದಾಗಿ ತಿಳಿಸಿದರು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಹಲವೆಡೆ ಗುಡ್ಡ ಕುಸಿತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಹರ್ಕಡೆ ಶಾಲೆಯ ಹಿಂಭಾಗದ ಈ ಅಪಾಯಕಾರಿ ಸ್ಥಿತಿ ಮತ್ತಷ್ಟು ಆತಂಕ ಮೂಡಿಸಿದೆ. ವಿದ್ಯಾರ್ಥಿಗಳ ಜೀವ ಭದ್ರತೆಯನ್ನು ಪರಿಗಣಿಸಿ ತಕ್ಷಣ ತಾಂತ್ರಿಕ ಪರಿಶೀಲನೆ ನಡೆಸಿ ಗುಡ್ಡಕ್ಕೆ ರಕ್ಷಣಾ ಕ್ರಮ ತಡೆಗೋಡೆ ನಿರ್ಮಾಣ ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳು ಕೈಗೊಳ್ಳಬೇಕು ಎಂದು ರೋಟರಿ ಕ್ಲಬ್ ಕುಮಟಾ ಆಗ್ರಹಿಸಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.